ನಮಸ್ತೆ ಎಲ್ರಿಗೂ. ಇವತ್ತೊಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ. ವಿಷಯ ಏನಂದರೆ, ನನ್ನ ಏಜ್ ಬಂದುಬಿಟ್ಟು ಇವಾಗ ಒಂದು 22 ಸಮಥಿಂಗ್ ಇರ್ಬೋದು, 22ನೇ ಐ ಥಿಂಕು. ನನಗೆ ಒಂದು ವಿಷಯ ಏನಂದರೆ, ನಾನು ಡಿಗ್ರಿ ಮುಗಿಸಿ ಸುಮಾರು 1 ಇಯರ್ ಆಯಿತು. ಅದರಿಂದ ನಮ್ಮ ಮನೇಲಿ ಅಥವಾ ನನಗೆ ತುಂಬ ತೊಂದರೆಗಳಾಗ್ತವೆ. ಅಂದರೆ ಈ ಕೆಲಸ ಆಗಿರ್ಬೋದು ಅಥವಾ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಆಮೇಲೆ ಇನ್ನೂ ಹಲವಾರು ಯೋಚನೆಗಳು ಏನಿದ್ದಾವೆ ನನಗೆ ತುಂಬ ಡಿಸ್ಟ್ರಾಕ್ಟ್ ಮಾಡ್ತಿವೆ. ಓದೋಕೆ ಕುಂತರೆ ಓದೋಕ್ಕಾಗ್ತಿಲ್ಲ. ಐ ಥಿಂಕ್ ಸ್ಟಡಿ ಮಾಡೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಆಮೇಲೆ ನನಗೆ ತುಂಬ ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಕನ್ಸಿಸ್ಟೆನ್ಸಿ ಇದು ಯಾವತ್ತೂ ಆಗ್ತಾನೇ ಇಲ್ಲ. ನಾನು ಓದೋಕೆ ಕುಂತರೆ ಹಲವಾರು ಆಲೋಚನೆಗಳು ಬರ್ತಿವೆ, ಕೆಟ್ಟ ವಿಚಾರಗಳು ಬರ್ತಿದ್ದಾವೆ. ಹಾಗಂತ ನಾನು ಯಾವತ್ತೂ ಓದಿದ ಮೇಲೆ ಫೋಕಸ್ ಕಡಿಮೆ ಮಾಡ್ತಾಯಿಲ್ಲ. ಹಲವಾರು ಈ ರಿಲೇಷನ್ಸ್ ಮ್ಯಾಟ್ರಸ್ಗಳಾಗಿರ್ಬೋದು, ನಾನು ಲವ್ ಮಾಡ್ತಿದ್ದೆ, ಇದು ಬಿಟ್ಟಾಕಿದ್ದೀನಿ. ಸೊ ಇದಕ್ಕಾಗಿಯೇ ಅವ್ರು ನನ್ನ ಹತ್ರ ಒಳ್ಳೆ ಕೆಲಸ ಇಲ್ಲ ಅಂತನೋ ಅಥವಾ ನಾನು ಸರಿಯಾಗಿ ಓದ್ತಿಲ್ಲ ಅಂತನೋ ಹೀಗಾಗಿ ಬಿಟ್ಟೋಗಿದ್ದಾರೆ. ಐ ಥಿಂಕ್ ಅದ್ರ ಬಗ್ಗೆ ವಿಚಾರ ಬೇಡ. ಹಾಗಾಗಿ ನಾನು ಈ ಯೂಟ್ಯೂಬ್ ವಿಡಿಯೋ ಮಾಡಬೇಕಂತಲೇ ನಾನು ತುಂಬ ಬಾರಿ ಅಂದ್ಕೊಂಡಿದ್ದೀನಿ. ಅದು ಮನೇಲಿ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಮನೇಲಿ ಲೈಟ್ ಇರಲಿಲ್ಲ. ಆಮೇಲೆ ಹಲವಾರು ವಿಚಾರಗಳನ್ನು ತುಂಬ ಡಿಸ್ಟ್ರಾಕ್ಟ್ ಮಾಡಿದ್ವು. ಅದರಿಂದ ನಮ್ಮ ತಂದೆ ತಾಯಿ ಕೂಡ ಅದು ಇಷ್ಟ ಆಗ್ತಾನೇ ಇರಲಿಲ್ಲ. ಅದು ನಂಗೆ ತುಂಬ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಅದು ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಅಥವಾ ಬರೋದು ಕಾಮನ್. ನಾನಿವಾಗ ಸ್ಟಡಿ ಮಾಡಬೇಕಂತ ನೋಡಿ, ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ. ಈಗ ಬುಕ್ಸು ಆಮೇಲೆ ಇದೆಲ್ಲನೂ ಇಟ್ಟಿದ್ದೀನಿ. ಐ ಥಿಂಕ್ ಸಮ್ಟೈಮ್ ಏನಾಗ್ತದೆ ಅಂದರೆ, ಜೀವನದಲ್ಲಿ ಏನಿಲ್ಲ ತುಂಬ ಕೆಟ್ಟ ವಿಚಾರಗಳು ಬರ್ತಿವೆ. ನಾನು ಏನು ಮಾಡಬೇಕಂತ ನಂಗೆ ಜೀವನ ಮೇಲೆ ಅದು ನನಗೆ ಆಸಕ್ತಿನೇ ಇಲ್ಲ. ನಂಗೆ ದೊಡ್ಡ ಡ್ರೀಮ್ ಏನು ಗೊತ್ತಾ? ನಾನು ಓದಿದ್ದಕ್ಕಾದ್ರೂ ನಂಗೆ ಸಾರ್ಥಕ ಆಗಬೇಕು. ನಮ್ಮ ಅಪ್ಪ ಅಮ್ಮನ ಒಳ್ಳೆಯ ಹೆಸರು ತರಬೇಕು. ಹೌದಾ? ನಾನು ದೊಡ್ಡ ಯೂಟ್ಯೂಬರ್ ಆಗಬೇಕಂತೇಳಿ ತುಂಬ ದಿನದಿಂದ ಕನಸಿದೆ. ಅದಕ್ಕಾಗಿ ನಾನು ಹಲವಾರು ಕಂಟೆಂಟ್ಗಳನ್ನು ಬರ್ತಿದ್ದೀನಿ. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಬರಿತೀನಿ ಬಿಟ್ಟಾಗ್ತೀನಿ. ಕನ್ಸಿಸ್ಟೆನ್ಸಿ ಅನ್ನೋದು ನನ್ನ ಹತ್ರ ಇಲ್ಲವೇ ಇಲ್ಲ. ಹಾಗಾಗಿ ಇನ್ನು ಮುಂದೆ ಏನು ಮಾಡ್ತಿದ್ದೀನಿ ಅಂದರೆ, ದಿಸ್ ಇಸ್ 30 days ಚಾಲೆಂಜ್, ಕಂಪಲ್ಸರಿ 30 days ಚಾಲೆಂಜ್. ಅಂದರೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಮಾಡೇ ಮಾಡ್ತೀನಿ. ಇವತ್ತಿಂದ ಅದನ್ನು ಸ್ಟಾರ್ಟ್ ಮಾಡೇ ಮಾಡ್ತೀನಿ. ತುಂಬ ಸಾರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಟೈಮ್ ಟೇಬಲ್ ಹಾಕ್ಕೊಂಡು ಏನು ಮಾಡಿದೆ, ನಾನು ರಿಮೂವ್ ಮಾಡಿದ್ದೀನಿ. ಐ ಥಿಂಕ್ ಅದನ್ನು ತೆಗೆದಾಕಿದ್ದೀನಿ. ಆದ್ದರಿಂದಲೇ ಇವತ್ತಿಂದ ನಾನು 30 days ಚಾಲೆಂಜ್ ತೊಗೊಳ್ತೀನಿ. ಅದನ್ನು ಪಕ್ಕ ಮಾಡೇ ಮಾಡ್ತೀನಿ. ಇದು ನನ್ನ ಚಾಲೆಂಜ್ ಕೂಡ ಅಲ್ಲ, ನೀವು ಕೂಡ ಚಾಲೆಂಜ್ ತೊಗೊಳ್ಳಿ. ಇವತ್ತು ಎಷ್ಟು ಓದಬೇಕಲ್ಲ ಅದನ್ನು ಕಂಪಲ್ಸರಿ ಮಾಡೇ ಮಾಡ್ತೀನಿ. ನಾಳೆ ಎಷ್ಟು ಓದಬೇಕಲ್ಲ ಅದನ್ನು ಕಂಪಲ್ಸರಿ ಮಾಡೇ ಮಾಡ್ತೀನಿ. ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಮಾಡೇ ಮಾಡ್ತೀನಿ. ಐ ಥಿಂಕ್ ಇದು ರಿಮೆಂಬರ್ ನಂಗೆ ತುಂಬ ದಿನದಿಂದ ನನಗೆ ಆಸೆ ಕೂಡ ಅದು ನನ್ನ ಒಬ್ಬನ ಆಸೆ ಅಲ್ಲ. ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ. ಹೌದಾ? ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಅಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಐ ಥಿಂಕ್ ನನಗೆ ತುಂಬ ಸರಿ ನನ್ನ ಫೇಲ್ಯೂರ್ಸ್ ನನಗೆ ತುಂಬ ಹರ್ಟ್ ಆಗಿದೆ. ಈ ಜನಗಳ ಮಾತಿಂದ ಆಗಿರ್ಬೋದು, ಅಥವಾ ನನಗೆ ತುಂಬ ಹತ್ತಿರದವರಾಗಿರ್ಬೋದು, ಅಥವಾ ಅದನ್ನೆಲ್ಲ ಹೇಳೋಕ್ಕೆ ಇಷ್ಟ ಆಗಲ್ಲ. ಐ ಥಿಂಕ್ ನನಗೆ ತುಂಬ ಹತ್ತಿರದವ್ರು ಕೂಡ ತುಂಬ ಹರ್ಟ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಕೂಡ ಆಗಿರ್ಬೋದು, ನನ್ನಿಂದ ಏನು ಆಗಲ್ಲ ಅಂತೇಳಿ ತುಂಬ ಜನ ಅಂದಿದ್ದಾರೆ. ಆಗುತ್ತೆ, ಅದು ಆಗಲೇಬೇಕು. ಹೌದಾ? ಮನುಷ್ಯ ಮನಸ್ಸು ಮಾಡಿದ್ರೆ ಇವತ್ತು ಏನು ಬೇಕಾದರೂ ಮಾಡ್ಬೋದು. ಹೌದಾ? ನಾನು ಈ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ನಿಮ್ಗೆ ಏನಾದರೂ ಕನ್ಸಿಸ್ಟೆನ್ಸಿ ಅಥವಾ ನಮ್ಮ ಜೀವನ ಏನಾದರೂ ಒಂದು ಅತ್ಯುತ್ತಮ ಒಂದು ಘಟ್ಟ ತಲುಪಬೇಕಾದ್ರೆ ನಾವು ಯಾವ ರೀತಿಯಾಗಿ ತೊಗೊಂಡೋಗ್ಬೇಕಂತದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಡೈಲಿ ನನ್ನ ಫಾಲೋ ಮಾಡಬೇಕು ಅಥವಾ ನನ್ನ ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಓನ್ಲಿ ಯೂಟ್ಯೂಬಲ್ಲಿ ಅಷ್ಟೇ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನಗೆ ಎಡಿಟಿಂಗ್ ಮಾಡೋಷ್ಟು ಟೈಮ್ ಇಲ್ಲ. ಅದು ಕೂಡ ಬರ್ತಾ ಇಲ್ಲ. ನಂಗೆ ಎಡಿಟ್ ಮಾಡೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಸೊ ಫೋನ್ ಸರಿ ಇಲ್ಲ. ಹಾಗಾಗಿ ಕ್ಯಾಮ್ರಾ ಚೆನ್ನಾಗಿದೆ, ಆದರೆ ಫೋನ್ ಸ್ವಲ್ಪ ಸ್ಟ್ರಕ್ಕು ಅದು ಇದೆ ಅಂತೇಳಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅದೆಲ್ಲ ನಾನು ನಿಮಗೆ ನಾನು ಒಂದು ಆ ಪೊಸಿಷನ್ಗೆ ಬರೋವರೆಗೂ ನನ್ನ ಕಷ್ಟ ನಾನು ಮಾಡೇ ಮಾಡ್ತೀನಿ. ನನ್ನ ಹತ್ರ ಮೈಕ್ ಇಲ್ಲ, ಆಮೇಲೆ ವಾಯ್ಸ್ ಕೂಡ ಕ್ಲಾರಿಟಿ ಇಲ್ಲದೇ ಇರ್ಬೋದು, ಆಮೇಲೆ ವಿಡಿಯೋ ಕೂಡ ಕ್ಲಾರಿಟಿ ಇಲ್ಲದೇ ಇರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲದೆ ಇರ್ಬೋದು. ಆದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲದೆ ಇದ್ದರೆ ಏನಂತೆ, ಆದರೆ ನಿಮಗೆ ಜೀವನದಲ್ಲಿ ಬ್ಯಾಕ್ ಬೋನಾಗಿ ನಾನು ಹೇಳ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನು ನನಗೆ ಕಮೆಂಟ್ ಮೂಲಕ ಸೆಕ್ಷನ್ ತಿಳಿಸಿ. ನನ್ನ ನಂಬರ್ ಕೂಡ ಕೊಡ್ತೀನಿ. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಐ ಥಿಂಕ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದಕ್ಕೆ ಸಜೆಷನ್ ಕೊಡ್ತೀನಿ. ಅಟ್ಲೀಸ್ಟ್ ನನಗೆ ಆಗಲಿಲ್ಲ ಅಂದ್ರೂ ನಾನು ಇನ್ನೊಬ್ಬರ ಹತ್ರ ಕೇಳಿ ಹೇಳ್ತೀನಿ. ನಾನು ತುಂಬ ಸ್ಟಡಿ ಮಾಡ್ತೀನಿ. ಐ ಥಿಂಕ್ ನಾನು ಮನೇಲಿದ್ದಾಗ ಮಾಡ್ತಾ ಇರಲಿಲ್ಲ, ಬಟ್ ಇಲ್ಲಿ ಹಾಸ್ಟೆಲಲ್ಲಿ ಇದ್ದೀನಿ, ಮಾಡ್ತೀನಿ. ಇವತ್ತಿಂದ 30 days ಚಾಲೆಂಜು. ಹೌದಾ? ಎಲ್ಲರೂ ಕೂಡ ನಾನು ಜಾಯ್ನ್ ಆಗಿ. ಐ ಥಿಂಕ್ ನಾನು ಹೇಳಿದ್ದು ಕೇಳಬೇಕಂತಲೇ ಯಾವುದೇ ರೂಲ್ಸ್ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡಿ. ಓಕೆ? ನಾನು ಹೇಳ್ತಾ ಇರೋದು ಯಾವತ್ತೂ ಸತ್ಯ ಅಲ್ಲದೇ ಇರ್ಬೋದು. ನಾನು ಹೇಳ್ತಿರೋದು ನನಗೆ ಮಾತ್ರ ಸತ್ಯ ಅನಿಸಿದೆ.
ಅದಕ್ಕೆ ನಾನು ಹೇಳ್ತಿದ್ದೀನಿ, ಅದು ನಿಮಗೆ ಸತ್ಯ ಅನಿಸಿದರೆ ಮಾಡಿ, ಅಥವಾ ಅದನ್ನು ಸ್ಕಿಪ್ ಮಾಡ್ಬೋದು. ಐ ಥಿಂಕ್ ಡೋಂಟ್ ವರಿ, ಯಾರು ತಲೆ ಕೆಡಿಸ್ಕೊಳ್ಬೇಕು ಅವಶ್ಯಕತೆನೇ ಇಲ್ಲ. ಇಲ್ಲ ನಾನು ಜೀವನದಲ್ಲಿ ಮುಂದೆ ಬರಬೇಕು, ನನಗೆ ಆಗದೇ ಇರೋರು ನನಗೆ ತುಂಬ ಚಾಲೆಂಜಸ್ ಹಾಕಿದ್ದಾರೆ, ಈ ಸೊಸೈಟಿಯಲ್ಲಿ ತುಂಬ ನನಗೆ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ, ಈ ಥರ ಎಲ್ಲ ಅನ್ನೋರು ಏನಿದ್ದಾರಲ್ಲ, ಬನ್ನಿ ನನ್ನ ಜೋಡಿ ಬನ್ನಿ, ನೀವು ಬನ್ನಿ, ಅಥವಾ ನಿಮ್ಮವ್ರಂತ ಯಾರಿದ್ದಾರಲ್ಲ ಅವ್ರಿಗೆಲ್ಲ ಸಜೆಷನ್ ಮಾಡಿ. ಐ ಥಿಂಕ್ ನಾನು ಇವತ್ತು ವೀಡಿಯೋ ಕ್ವಾಲಿಟಿ ಇಲ್ಲ ಅಂತೇಳಿ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನಿಮಗೆ ಕ್ವಾಲಿಟಿ ಕಂಟೆಂಟ್ ಕೊಡ್ತೀನಿ ಕಣ್ರಿ. ದಯವಿಟ್ಟು ನನ್ನ ಫಾಲೋ ಮಾಡಿ. ಐ ಥಿಂಕ್ ನಾನು ಫಾಲೋ ಮಾಡಿ ಅಂತ ನಾನು ಯಾವ ಉದ್ದೇಶಕ್ಕೆ ಹೇಳ್ತೀನಿ ಅಂದರೆ, ನನ್ನ ಹತ್ರ ಕಾನ್ಫಿಡೆನ್ಸ್ ಇದೆ, ನಾನು ಮಾಡೇ ಮಾಡ್ತೀನಿ, ನಿಮ್ಗೆ ಅದನ್ನು ಕೊಡ್ತೀನಿ. ಓಕೆ, ನಿಮಗೆ ಕೊಡೋದು ನನ್ನ ಉದ್ದೇಶ, ಅದನ್ನು ತೊಗೊಳ್ಳೋದು ಅಥವಾ ಅದನ್ನು ಬಿಡೋದು ನಿಮ್ಮ ಉದ್ದೇಶ, ಹೌದಾ? ನಿಮಗೆ ಬಿಟ್ಟಿರೋ ವಿಚಾರ. ಆದರೆ ನಾನು ಮಾತ್ರ ಕ್ವಾಲಿಟಿ ನಿಮಗೆ ಕೊಡ್ತೀನಿ. ಪ್ರಾಬಬ್ಲಿ ಸಮ್ ಟೈಮ್ ಏನಾಗುತ್ತೆ ಅಂದರೆ, ಇವತ್ತು ನಾನು ಏನು ಈ ವಿಡಿಯೋ ಮಾಡ್ತಿದ್ದೀನಲ್ಲ, ಕೆಲವೊಂದು ಸಾರಿ ಹಲವಾರು ಯೂಟ್ಯೂಬರ್ಸ್ಗಳೇನಿದ್ದಾರೆ ಅವರು ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದಾರೆ, ನಾನು ಯೂಟ್ಯೂಬರ್ ಆಗಬೇಕು, ಅಥವಾ ಇದು ನನಗೆ ಒಂದು ಆಸೆ ಏನಿದೆ ಗೊತ್ತಾ, ನಾನು ಯೂಟ್ಯೂಬರ್ ಆಗಲಿಲ್ಲ ಚೇಂಜ್ ಇಲ್ಲ, ಜನ ಇಂಥವ್ರ ಹತ್ರ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂತಕ್ಕಂಥದ್ದನ್ನು ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಕು, ನನಗೆ ಅಷ್ಟಕ್ಕೆ ಆ ಜೀವನ ನನಗೆ ಸಾರ್ಥಕ ಆಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ಯಾಕಂದರೆ ಅಲ್ಲಿ ಎಡಿಟಿಂಗ್ ಬೇಕು, ಅದು ಬೇಕು, ಇದು ಬೇಕು. ಅದಕ್ಕೆ ನನಗೊಂದು ತುಂಬ ಭಯ ಇದೆ, ಏನು ಗೊತ್ತಾ, ಫ್ಯಾಮಿಲಿಯವ್ರು ನೋಡಿದ್ರೆ ಏನಂತಾರೆ, ಸಂಬಂಧಿಕರು ನೋಡಿದ್ರೆ ಏನಂತಾರೆ, ಈ ಮೈಂಡ್ಸೆಟ್ ನನಗೆ ಇನ್ನೂ ಇದೆ. ನನಗೆ ಇಷ್ಟು ವರ್ಷ ಆದ್ರೂ ಕೂಡ ನನಗೆ ಮೆಚುರಿಟಿ ಇಲ್ಲೋ, ಅಥವಾ ಮೆಚುರಿಟಿ ತಕ್ಕಂಗೆ ನಾನು ಬೆಳೀತಾ ಇಲ್ಲೋ ಅಂತಕ್ಕಂಥ ನನಗೆ ಅರಿವೆ ಆಗ್ತಿಲ್ಲ. ಐ ಥಿಂಕ್ ನಿಮಗೆ ಏನಾದರೂ ನನ್ನ ವಿಡಿಯೋ ನನಗಿಂತ ದೊಡ್ಡ ವಯಸ್ಸಿನವ್ರು ನೋಡ್ತಾ ಇದ್ದರೆ, ಅಥವಾ ನನಗಿಂತ ಚಿಕ್ಕ ವಯಸ್ಸಿನವ್ರು ನೋಡ್ತಾ ಇದ್ದರೆ, ಅಥವಾ ನನಗಿಂತ ಯಾರೂ ದೊಡ್ಡವರಿಲ್ಲ, ನನಗಿಂತ ಯಾರೂ ಚಿಕ್ಕವರಿಲ್ಲ, ಎಲ್ಲರೂ ನಿಮ್ಮ ಲೆವೆಲ್ಗೆ ನೀವೇ ದೊಡ್ಡವರು. ಐ ಥಿಂಕ್ ನಿಮಗೆ ಏನಾದರೂ ನನ್ನ ವಿಡಿಯೋ ನೋಡಿದರೆ ನನಗೂ ಒಂದೆರಡು ಬುದ್ಧಿ ಮಾತು ಹೇಳೋಗಿದ್ದರೆ ಈ ಕಾಮೆಂಟ್ ಸೆಕ್ಷನಲ್ಲಿ ಆಗ್ಬೋದು. ನಾನು ತುಂಬ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಐ ಥಿಂಕ್ ಪ್ರಾಬ್ಲಮ್ಸ್ ಅಂದರೆ ನನಗೆ ಯಾರಿಗೂ ಬರದೇ ಇರೋಂಥ ಕಷ್ಟ ಅಲ್ಲ, ಬಂದಿದ್ದಾವೆ. ಆದರೆ ನನಗೊಂಥರ ನನಗೆ ಸ್ಪೆಷಲ್ ಅನಿಸಿವೆ, ಅಂದರೆ ಹೊಸ ಕಷ್ಟಗಳು ಇವಾಗ ಬರ್ತಿದ್ದಾವಲ್ಲ, ಸೊ ಈ ವಯಸ್ಸಲ್ಲಿ ಕಾಮನ್. ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅಥವಾ ಕರಿಯರ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಮನಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಐ ಥಿಂಕ್ ಎನಿ ಒನ್, ನನಗೆ ಇವತ್ತು ನಾನು ಒಂದು ಸಾರಿ ನಾನು ಯೂಟ್ಯೂಬ್ ಮೈಕ್ಸ್ ಆಮೇಲೆ ಸ್ಟ್ಯಾಂಡ್ ತರಿಸಿದ್ದೆ. ಅದು ಹೇಗಾಗಿತ್ತು ಅಂದರೆ, ಬೇರೆಯವರು ಮಾಡ್ತೀನಿ ಅಂತ ಇಸ್ಕೊಂಡು ಹೋದ್ರು, ಅವ್ರು ತಿರ್ಗಿ ಕೊಡಲಿಲ್ಲ. ಆಮೇಲೆ ಅದು ಅಲ್ಲಿದೆ, ಇದು ಇಲ್ಲಿದೆ ಅಂತೇಳಿ ಬಿಟ್ಟಾಕ್ಬಿಟ್ರು. ಅದಕ್ಕೆ ನಾನು ಸುಮ್ಮನೆ ಮತ್ತೆ ಪದೇ ಕೇಳಿ ನಮ್ಮದು ಯಾಕೆ ರಿಲೇಷನ್ಶಿಪ್ ಹಾಳು ಮಾಡ್ಕೋಬೇಕು ಅನ್ನೋದು ಉದ್ದೇಶದಿಂದ ನಾನು ಬಿಟ್ಟಾಕ್ಬಿಟ್ಟು ಅದನ್ನು ಅಲ್ಲಿಗೆ. ಮತ್ತು ಇವಾಗ ನನ್ನ ಹತ್ರ ತರಿಸ್ಲಿಕ್ಕೆ ತುಂಬ ಅದು ನನಗೆ ಮನಿ ಶಾರ್ಟೇಜ್ ತುಂಬ ಇದೆ, ಎಲ್ಲ ಬೇಡ. ನಾನು ಬರ್ತಾ ಗ್ರೋತ್ ಆಗ್ತಾ ಏನಾಗ್ತೀನಿ ಅಂದರೆ, ನಿಮಗೆ ಒಳ್ಳೆ ಕ್ವಾಲಿಟಿ ಮೋಟಿವೇಶನ್ ವೀಡಿಯೋಗಳನ್ನು ನಾನು ಕೊಡ್ತೀನಿ. ಆದರೆ ನೀವು ದಯಮಾಡಿ ನನ್ನ ಫಾಲೋ ಮಾಡಬೇಕು. ಐ ಥಿಂಕ್ ನಾನು ಹೇಳೋದನ್ನು ನೀವು ಕೇಳದಿದ್ದರೂ ಪರವಾಗಿಲ್ಲ, ಆದರೆ ನಾನು ಹೇಳ್ದಿರೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಕೇಳಿಸ್ಕೊಳ್ಳಿ. ಓಕೆ, ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ, ಯಾರಾದರೂ ನಿಮಗೆ ನೆಗ್ಲೆಕ್ಟ್ ಮಾಡಿದ್ರೆ, ಅಥವಾ ನಿಮ್ಗೆ ಏನಾದರೂ ದ್ವೇಷ ಮಾಡಿದರೆ, ಅಥವಾ ನಿಮ್ಮ ವಿಚಾರನ ಅಥವಾ ಬೇರೆಯವ್ರ ಹತ್ರ ಹೇಳಿದರೆ ಅಥವಾ ಮಾತಾಡಿದರೆ, ಅದಕ್ಕೆ ನೀವು ಬೇಗ ರಿಯಾಕ್ಟ್ ಮಾಡಲೇಬೇಡಿ. ಯಾಕಂದರೆ ಕೆಲವೊಂದು ವಿಚಾರಗಳು ಹೇಗಿರ್ತವೆ ಅಂದರೆ, ನಮ್ಮ ಮನುಷ್ಯ ಜೀವನದಲ್ಲಿ ಹಲವಾರು ವಿಚಾರಗಳು ನಮ್ಮನ್ನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಈ ರೀತಿಯಾಗಿ ನಮ್ಮನ್ನ ಹಿಂಸೆ ಮಾಡ್ತಾ ಹೋಗ್ತಾಯಿವೆ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಾಗಿದೆ ಇವತ್ತಂದರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಳ್ತೀವಿ. ಅವ್ರು ಹಂಗಿರಬೇಕು, ಅವ್ರು ನನಗೋಸ್ಕರ ವೆಯ್ಟ್ ಮಾಡಬೇಕು. ಅದಕ್ಕೆ ಅದೆಲ್ಲ ಬೇಡ. ಆ ಜೀವನ ನಮ್ದು ರೀ, ನಾವು ವೆಯ್ಟ್ ಮಾಡೋಣ, ನಮಗೋಸ್ಕರ ನಾವು ಚೆಂದ ಕಾಣೋಣ. ನಮ್ಮ ಮುಖ ಚೆಂದ ಕಾಣೋದಕ್ಕಿಂತ ನಮ್ಮ ಮನಸ್ಸಿನ ಸ್ವಚ್ಛ ಕಾಣೋಣ. ಹೀಗಾದಮೇಲೆ ನಿಮಗೆ ಹೆಲ್ತ್ ಬಗ್ಗೆ ಆಗಿರ್ಬೋದು, ಹೆಲ್ತ್ ನಮಗೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತಾರೋ ನೋಡಿ, ಅಷ್ಟೇ ಚೆಂದ ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಅಂದರೆ ಹೆಲ್ತ್ ಫಸ್ಟ್ ಆಫ್ ಆಲ್ ಫೋಕಸ್ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಒಬ್ಬ ಚಿಕ್ಕ ಮಗುವಿಂದ ಹಿಡಿದು ಒಬ್ಬ ಮುದುಕ ಆಗೋವರೆಗೂ ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ದೈನಂದಿನ ಜೀವನ ಏನಿದೆಯಲ್ಲ, ಚಟುವಟಿಕೆಗಳು ಏನಿದಾವಲ್ಲ, ಅವೆಲ್ಲ ಇಂಪ್ರೂವ್ ಆಗ್ತಾನೆ ಹೋಗ್ತವೆ, ಹೋಗಲೇಬೇಕು. ಅದಕ್ಕೆ ವ್ಯಾಯಾಮ ಅಂತಕ್ಕಂಥದ್ದನ್ನು ಭಾರತೀಯರು ಇವತ್ತು ನಮ್ಮಿಂದ ನಾವು ಹುಟ್ಟಾಕೊಂಡು, ನಾವು ಪೂರ್ವಜರ ಕಾಲದಿಂದ ಇಲ್ಲಿವರೆಗೆ ನಾವು ವ್ಯಾಯಾಮ ಅಂತಕ್ಕಂಥದ್ದನ್ನು ನಾವು ಹುಟ್ಟಾಕೊಂಡಿದ್ವಿ. ಆದರೆ ನಾವು ಯಾರು ಭಾರತೀಯರು ಮಾಡ್ತಾಯಿಲ್ಲ. ಅದನ್ನೆಲ್ಲ ಶೋಕಿಗೋಸ್ಕರ ಅಥವಾ ವೀಡಿಯೋ ಸೆಲ್ಫಿಗೋಸ್ಕರ ಮಾಡ್ತಾಯಿದ್ದೀವಿ. ಆದರೆ ಭಾರತದಿಂದ ಹೊರ ಪ್ರಪಂಚಕ್ಕೆ ಹೋದಾಗ, ಅಂದರೆ ಬೇರೆ ರಾಷ್ಟ್ರಗಳಿಗೆ ಅಥವಾ ಅಬ್ರಾಡ್ಗೆ ಹೋದಾಗ, ಅಥವಾ ಈ ಫಾರಿನರ್ಸ್ ಹೋದಾಗ, ಅವರೆಲ್ಲ ವ್ಯಾಯಾಮಕ್ಕೆ ತುಂಬ ಫೋಕಸ್ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆ ದೇಶದವರೆಲ್ಲ ಎಷ್ಟು ಫಿಟ್ನೆಸ್ ಇರ್ತಾರೆ, ಆಮೇಲೆ ಇರ್ತಕ್ಕಂಥ ಫುಡ್ ಹೇಗಿರುತ್ತೆ ಅಂತ ನೀವು ನೋಡಿರ್ಬೋದು. ಜಪಾನ್ನಲ್ಲಿ ಎಷ್ಟು ಕ್ವಾಲಿಟಿ ಫುಡ್ ಇದೆ ಅಂತ ನೀವು ನೋಡಿರ್ಬೋದು. ಅದನ್ನು ನಿಮಗೆ ಅನಾಲಿಸಿಸ್ ಮಾಡಿ ನಾನು ತುಂಬ ಹೇಳ್ತೀನಿ, ನಾನು ತುಂಬ ಮಾತಾಡೋದಿದೆ. ಐ ಥಿಂಕ್ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ 30 ಡೇಸ್ ಚಾಲೆಂಜ್. ಬನ್ನಿ ನನ್ನ ಕೂಡ ನಿಮಗೆಲ್ಲ ಡೈಲಿ ಒಂದು ಮೋಟಿವೇಶನ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ಕೂಡ ಥ್ಯಾಂಕ್ ಯು. ಯಾರೇ ನಾನು ವಿಡಿಯೋ ನೋಡಿದ್ದೀರಲ್ಲ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಿಮಗೆ ಪ್ರತಿಯೊಂದು ವಿಚಾರ ಕೂಡ ನಾನು ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಬೇಡಿ, ಡೈಲಿ ಕಂಟಿನ್ಯೂ ನೋಡಿ. ಅದೇನಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಯಾರು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೂ ದಯವಿಟ್ಟು ನಾನು ಈ ವಿಡಿಯೋ ಮಾತ್ರ ಮಿಸ್ ಮಾಡ್ತೀನಿ ನೋಡಿರಿ, ಡೈಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿಂದ 30 ಡೇಸ್ ಚಾಲೆಂಜು. ಓಕೆ, ಇವತ್ತು ಮೇ 25. ಓಕೆ, 25 ಇರ್ಬೋದು, ಐ ಥಿಂಕ್, ನನಗೆ ಗೊತ್ತಿಲ್ಲ ಡೇಟು, ಸಾರಿ ಇದ್ದರೆ ಕಮೆಂಟ್ ಮಾಡಿ. 25 ಅಥವಾ 26 ಎರಡರಿಂದ ಒಂದು ಪಕ್ಕ. ಹೌದಾ, ಇವತ್ತಿಂದ ಒಂದು 30 ಡೇಸ್ ಚಾಲೆಂಜು. ಓಕೆ, 1 ಮಂತ್ ಚಾಲೆಂಜು. ನಾನು ನಿಮಗೆ ಪ್ರೂವ್ ಮಾಡಿ ಹೇಳ್ತೀನಿ. ನನ್ನ ಮೋಟಿವೇಶನ್ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ, ಅದು ನಿಮ್ಮ ಜೀವನನೇ ಬದಲಾಯಿಸ್ಬೋದು. ಆ ರೀತಿ ನಾನು ಮೋಟಿವೇಶನ್ ನಿಮ್ಮ ಹತ್ರ ತಂದುಕೊಳ್ತೀನಿ. ನಾನು ಡೈಲಿ ಒಂದೊಂದು ಮೋಟಿವೇಶನ್ ನನ್ನಿಂದ ನಾನು ಕಲೆಕ್ಟ್ ಮಾಡಿದ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಹೆಲ್ತ್ ಕೂಡ ನಿಮ್ಗೆ ಚೆನ್ನಾಗಿ ಇಟ್ಕೊಳ್ಳಿ. ಹೆಲ್ತ್ ಜೊತೆಗೆ ನಿಮ್ಮವರನ್ನು ಮತ್ತು ನಿಮ್ಮ ಹತ್ತಿರದವರನ್ನು ಯಾರನ್ನೂ ಖುಷಿಪಡಿಸ್ಲಿಕ್ಕೋಸ್ಕರ ನೀವು ಫೇಕ್ ಆಗಿರೋದು ಬೇಡ. ನೀವು ಖುಷಿಯಾಗಿದ್ದಕ್ಕೋಸ್ಕರ ನಿಮ್ಮನ್ನು ನೀವು ಮೊದಲು ಇಂಪ್ರೂವ್ ಮಾಡ್ತಾ ಹೋಗಿ. ಆವಾಗಲೇ ನಮ್ಮ ದೇಹ, ನಮ್ಮ ಮನಸ್ಸು ಅಥವಾ ನಮ್ಮಿಂದ ಇರ್ತಕ್ಕಂಥವ್ರು, ನಮ್ಮ ತಂದೆ ತಾಯಿಗಳು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಹೌದಾ, ಮತ್ತು ಇನ್ನೂ ತುಂಬ ಓವರ್ ಆಗುತ್ತೆ, ಬೇಡ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮೋಟಿವೇಶನ್ ವಿಡಿಯೋ ನಾನು ತರ್ತೀನಿ. ಅದು ಬೇರೆ ವಿಷಯ ತರ್ತೀನಿ. ಅಂದರೆ ಈ ಸ್ಟಡಿ ಮಾಡೋದ್ರಿಂದ ಇರ್ಬೋದು, ಅಥವಾ ವಿದ್ಯಾರ್ಥಿ ಜೀವನದ ಇರ್ಬೋದು, ಅಥವಾ ಈ ನಮ್ಮ ಮಧ್ಯವಯಸ್ಕ ಯುವಕರು ಹೇಗಿರಬೇಕನ್ನೋದನ್ನು ನಾನು ನಿಮಗೆ ತರ್ತೀನಿ. ಅದು ನಾನೊಂದು ಸಂಚಿಕೆಯಲ್ಲಿ ಓದ್ತಾ ಇದ್ದೀನಿ, ಒಂದು ಸಂಚಿಕೆ, ಸ್ವಾಮಿ ವಿವೇಕಾನಂದರ ಸಂಚಿಕೆ. ಅದು ಸುಮಾರು ಒಂದು 15 ಇಯರ್ಸ್ ಓಲ್ಡ್ ಇರ್ಬೋದು ಮೋಸ್ಟ್ಲಿ ಬುಕ್ಕ. ಅದರಿಂದ ನಾನು ಒಂದು ಓದ್ತಾ ಇದ್ದೀನಿ ಆ ಸಂಚಿಕೆ. ತುಂಬ ಚೆನ್ನಾಗಿದೆ. ಸ್ವಾಮಿ ವಿವೇಕಾನಂದರು ಆವಾಗಲೇ ಏನು ಹೇಳಿದೆ ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ, ಅದು ನಿಮ್ಮಿಂದ ಹಂಚ್ಕೊಳ್ತಿದ್ದೀನಿ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಯಿತಾ? ಓಕೆ, ಬಾಯ್. ಎಲ್ಲರೂ ಕೂಡ ಹೆಲ್ತು, ಆಮೇಲೆ ನಿಮ್ಮ ಜೀವನನ ಚೆನ್ನಾಗಿಟ್ಕೊಳ್ಳಿ. ನಗಿಸ್ತಾ ಇರಿ. ನಾವು ಚೆನ್ನಾಗಿರೋಣ, ನಮ್ಮವ್ರನ್ನು ಕೂಡ ಚೆನ್ನಾಗಿರಿಸೋಣ. ಓಕೆ, ಬಾಯ್ ಎಲ್ರಿ.